ಶಕ್ತಿ. ಶಕ್ತಿ ಎಂದರೆ ಕೆಲಸ. ಶಕ್ತಿ ಎಂದರೆ ಚಲನೆ. ಸೂರ್ಯನ ಬೆಳಕು ಒಂದು ಶಕ್ತಿ. ಗಾಳಿ ಒಂದು ಶಕ್ತಿ. ನೀರು ಒಂದು ಶಕ್ತಿ. ಆಹಾರ ಒಂದು ಶಕ್ತಿ. ಶಕ್ತಿಯ ರೂಪಾಂತರ, ಶಕ್ತಿಯು ಬದಲಾಗುತ್ತದೆ. ಶಕ್ತಿಯ ಒಂದು ರೂಪವು ಇತರ ರೂಪಗಳಿಗೆ ಬದಲಾಗುತ್ತದೆ. ಇದನ್ನೇ ಶಕ್ತಿಯ ರೂಪಾಂತರ ಎನ್ನುತ್ತಾರೆ. ದೈನಂದಿನ ಜೀವನದ ಉದಾಹರಣೆಗಳು: ಸೂರ್ಯನ ಬೆಳಕು ನೀರನ್ನು ಬಿಸಿ ಮಾಡುತ್ತದೆ. ಬೆಳಕಿನ ಶಕ್ತಿಯು ಶಾಖದ ಶಕ್ತಿಯಾಗಿ ಬದಲಾಗುತ್ತದೆ. ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸುತ್ತವೆ. ಆಹಾರವು ಸಂಗ್ರಹಿಸಿದ ಶಕ್ತಿ. ಮನುಷ್ಯರು ಆಹಾರವನ್ನು ಬಳಸುತ್ತಾರೆ. ಆಹಾರದ ಶಕ್ತಿಯು ಆಟವಾಡಲು, ನಡೆಯಲು ಮತ್ತು ಓಡಲು ಸ್ನಾಯುಶಕ್ತಿಯಾಗಿ ಬದಲಾಗುತ್ತದೆ. ಅಂಗೈಗಳನ್ನು ಉಜ್ಜಿ, ಶಾಖವನ್ನು ಅನುಭವಿಸಿ. ಚಲನಶಕ್ತಿಯು ಶಾಖದ ಶಕ್ತಿಯಾಗಿ ಬದಲಾಗುತ್ತದೆ. ಕಾರು ಅಥವಾ ವಿಮಾನದಂತಹ ವಾಹನವು ಪೆಟ್ರೋಲ್ನಂತಹ ಇಂಧನವನ್ನು ಬಳಸುತ್ತದೆ. ಇಂಧನ ಶಕ್ತಿಯು ಚಲನಶಕ್ತಿಯಾಗಿ ಬದಲಾಗುತ್ತದೆ. ಹಾಯಿದೋಣಿ ಗಾಳಿಯನ್ನು ಬಳಸುತ್ತದೆ. ಗಾಳಿಯ ಶಕ್ತಿಯು ಚಲನಶಕ್ತಿಯಾಗಿ ಬದಲಾಗುತ್ತದೆ. ಮನೆಯಲ್ಲಿ ವಿದ್ಯುತ್ ಶಕ್ತಿಯು ಕೆಲಸ ಮಾಡುತ್ತದೆ. ಇದನ್ನು ಬಲ್ಬ್ ಬೆಳಗಿಸಲು ಅಥವಾ ಅಡುಗೆ ಮಾಡಲು ಬಳಸಲಾಗುತ್ತದೆ. ವಿದ್ಯುತ್ ಶಕ್ತಿಯು ಬೆಳಕಿನ ಶಕ್ತಿ ಮತ್ತು ಶಾಖದ ಶಕ್ತಿಯಾಗಿ ಬದಲಾಗುತ್ತದೆ. ಶಕ್ತಿಯು ಅಮೂಲ್ಯ ಮತ್ತು ಯಾವಾಗಲೂ ಚಲನೆಯಲ್ಲಿರುತ್ತದೆ. ಇದು ಅದ್ಭುತ.